ಧರ್ಮಸ್ಥಳದ ಈಗ ರಣಭೂಮಿಯಲ್ಲಿ ಲೀಗಲ್ ಲಡಾಯಿ ನಡೀತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಆರಂಭದಿಂದಲೂ ಕೇಳಿ ಬಂದಿತ್ತು. ಸೆಂಥಿಲ್ ಸಮೀರ್ ವಿರುದ್ಧ ಈಗ ಕೇಸರಿ ಪಡೆ ನಿಗಿ ನಿಗಿ ಅಂತ ಇದೆ, ಕಿಡಿಕಾರ್ತಾ ಇದ್ದಾರೆ. ಕರ್ನಾಟಕದ ಪ್ರತಿ ಠಾಣೆಯಲ್ಲೂ ಕೂಡ ದೂರು ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ. ಆ ನಿಟ್ಟಿನಲ್ಲಿ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳನ್ನ ಹೇಳಿರೋದು, AI ಮೂಲಕ ವಿಡಿಯೋಗಳನ್ನ ಮಾಡಿರೋದು, ಇದೆಲ್ಲದರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂ ಸಂಘಟನೆಗಳು ಈಗ ಮೆಗಾ ಅಭಿಯಾನವನ್ನ ಆರಂಭ ಮಾಡಿದೆ. ಧರ್ಮಸ್ಥಳ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಷಡ್ಯಂತ್ರ. ಸಮೀರ್, ಸಸಿಕಾಂತ್, ಸೆಂಥಿಲ್ ಮೂಲಕ ಕುತಂತ್ರವನ್ನ ಮಾಡಿಸಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡರಾದಂಥ ಮೋಹನ್ ಗೌಡ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿತೂರಿ ಕರ್ತರ ವಿರುದ್ಧ ಸಿಡಿದೆದ್ದಿದ್ದಾರೆ ಈಗ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು. ಕಾಂಗ್ರೆಸ್ ಹೈಕಮಾಂಡ್ ಈ ಷಡ್ಯಂತ್ರವನ್ನ ಮಾಡಿಸ್ತಾ ಇರೋದು ಅನ್ನುವಂಥ ಆರೋಪ ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ಮೋಹನ್ ಗೌಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಯಾರು ಪಿತೂರಿಯನ್ನ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನಮ್ಮ ಅಭಿಯಾನ. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಯೂಟ್ಯೂಬರ್ ಸಮೀರ್ ಹಾಗೂ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಇದೀಗ ಒಂದು ಕಡೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಅವರ ವಿರುದ್ಧ ಇದೀಗ ರಾಜ್ಯದ ಎಲ್ಲ ಠಾಣೆಗಳಲ್ಲಿ ದೂರು ನೀಡಲು ಮುಂದಾಗಿದ್ದಾರೆ. ಈ ಒಂದು ಸಭೆ ಮಾಡಲು ಮುಂದಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಡಲು ಸಿದ್ಧರಾಗಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಹಿಂದೂಪರ ಮುಖಂಡ ಮೋಹನ್ ಗೌಡ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನೀವು ಸಹ ನೋಡ್ತಿರ್ಬೋದು. ರಿಪಬ್ಲಿಕ್ ಕಂಡ ಪ್ರತಿಯೊಂದು ಸುದ್ದಿಯನ್ನು ತಿಳಿದಿರ್ತದೆ, ಯಾವ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಎಂಬುದು. ಈಗ ನೀವು ಸಹ ಒಂದು ಕಡೆ ಸಮೀರ್ ಅವರನ್ನು ಅರೆಸ್ಟ್ ಮಾಡಿ, ಯಾವಾಗ ಅರೆಸ್ಟ್ ಅಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದೀರಾ, ಮತ್ತೊಂದು ಕಡೆ ಆ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದೀರಾ. ಸರ್, ಏನು ಸರ್ ಮುಂದಿನ ಏನು ಪ್ಲ್ಯಾನ್ ಇದೆ ಅಂತ ನಿಮ್ಮದು? ಈಗ ಧರ್ಮಸ್ಥಳದ ವಿಷಯದ ಬಗ್ಗೆ ಸ್ವತಃ ಉಪಮುಖ್ಯಮಂತ್ರಿಗಳು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರು ಇದರ ಹಿಂದೆ ಒಂದು ಎಡಪಂಥೀಯರ ಒತ್ತಡ ಇದೆ ಅಂತೇಳಿ ಹೇಳಿದ್ದಾರೆ. ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ SIT ತನಿಖೆ ಪೂರ್ಣ ಆಗುವ ಮೊದಲೇ, SIT ಅಧಿಕೃತ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮೊದಲೇ ಭಾಳಷ್ಟು ಜನ ಯೂಟ್ಯೂಬರ್ಸ್ಗಳು ಏನು ನಕಲಿ ವಿಡಿಯೋಗಳನ್ನು ಮಾಡಿ ಇವತ್ತು ಸಮಾಜದ ನಡುವೆ, ಧರ್ಮದ ನಡುವೆ ದ್ವೇಷ ಬಿತ್ತುವಂಥ, ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಪಮಾನ ಮಾಡುವಂಥ ವ್ಯವಸ್ಥಿತ ಷಡ್ಯಂತ್ರ ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಅದು ಇವತ್ತು ಹಿಂದೂ ಸಮಾಜದಲ್ಲಿ ಅನೇಕ ಆಕ್ರೋಶಗಳಿಗೆ ಕಾರಣ ಆಗ್ತಾಯಿದೆ. ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ದೇವೆ. ಹಿಂದೂ ಕಾರ್ಯಕರ್ತರು ಏನಾದರೂ ಫೇಸ್ಬುಕ್ ಮೇಲೆ ಬರೆದರೆ ತಕ್ಷಣ ಅವ್ರ ಮೇಲೆ FIR ಮಾಡಿ ಅವರಿಗೆ ಜೈಲು ಶಿಕ್ಷೆಯನ್ನು ಕೊಡ್ತೀರಾ, ಅಂದರೆ FIR ಭಾಗ್ಯವನ್ನು ಕೊಡ್ತೀರಾ. ಇವತ್ತು ಮೊಹಮ್ಮದ್ ಸಮೀರ್ ಅವರು ನಕಲಿ ವಿಡಿಯೋಗಳನ್ನು ಮಾಡಿ ನಮ್ಮ ಧಾರ್ಮಿಕ ಕ್ಷೇತ್ರವನ್ನು, ಧರ್ಮಸ್ಥಳವನ್ನು ಅಪಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಯಾವಾಗ ನೀವು ಬಂಧನವನ್ನು ಮಾಡ್ತೀರಾ? ಇವತ್ತು ವ್ಯವಸ್ಥಿತವಾಗಿ ಇವತ್ತು ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವಂಥ ಪಿತೂರಿ ನಡೀತಾ ಇದೆ. ಇದರ ಹಿಂದೆ ಅನೇಕ ಸಚಿವರು ಹೇಳ್ತಾ ಇದ್ದಾರೆ. ಶಶಿಕಾಂತ್ ಸೆಂಥಿಲ್ ಅಂತೇಳಿ ಒಬ್ಬ ಲೋಕಸಭಾ ಸದಸ್ಯ ಇದರ ಹಿಂದಿದ್ದಾನೆ ಅಂತೇಳಿ. ಹಾಗಾಗಿ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕಾಗಿದೆ. ಯಾಕಂದರೆ ಕೋಟ್ಯಾಂತರ ಹಿಂದೂಗಳು ಅತ್ಯಂತ ಶ್ರದ್ಧೆ, ಭಕ್ತಿ ಭಾವದಿಂದ ಪೂಜಿಸುವಂಥ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಮಾಡಿರುವಂಥ ವಿಡಿಯೋಗಳು ಇವತ್ತು ಕಾನೂನು ಪ್ರಕಾರ ಅಪರಾಧ ಆಗಿದೆ. 153 ಪ್ರಕಾರ ಇವತ್ತು ಧರ್ಮದ ನಡುವೆ ದ್ವೇಷ ಬಿತ್ತುವಂಥದ್ದು, 295A ಮತ್ತು 298 ಪ್ರಕಾರ ಧಾರ್ಮಿಕ ಭಾವನೆಯನ್ನು ನೋವುಂಟು ಮಾಡುವಂಥದ್ದು, ಮತ್ತು IT ಆ್ಯಕ್ಟ್ 2000 ಪ್ರಕಾರ ಈ ರೀತಿ ಒಂದು ವಿಡಿಯೋವನ್ನು ಮಾಡಿ ಇದನ್ನು ಮಾಡುವಂಥದ್ದು ಗಂಭೀರವಾದಂಥ ಅಪರಾಧ ಇದೆ. ಈಗಾಗಲೇ ಈ ಪ್ರಕಾರ ವಿಡಿಯೋವನ್ನು ಮಾಡುವಂಥದ್ದು 3 ವರ್ಷ ಜೈಲು ಶಿಕ್ಷೆ ಇದೆ. ಹಾಗಾಗಿ ಇಂಥ ಒಂದು ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆ ನೋವುಂಟು ಮಾಡಿದ್ದಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಎಲ್ಲ ರಾಜ್ಯದ ಎಲ್ಲ ಠಾಣೆಗಳಲ್ಲಿ ಒಂದು ಕಡೆ ಸಮೀರ್ ವಿರುದ್ಧ, ಮತ್ತೊಂದು ಕಡೆ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಏನೋ ದೂರು ದಾಖಲೆ ಮಾಡ್ತಾರೆ ಏನಾದರೂ ತಾವು? ಖಂಡಿತವಾಗಿ ನಾವು ಇದರ ವಿರುದ್ಧ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಖಂಡಿತವಾಗಿ ಎಲ್ಲ ಠಾಣೆಗಳಲ್ಲಿ ದೂರನ್ನು ದಾಖಲು ಮಾಡ್ತೇವೆ. ಮುಕ್ತವಾಗಿ ಬೆಂಬಲವನ್ನು ಕೊಟ್ಟಿದೆ. ಒಟ್ಟಾರೆ ಇವತ್ತು ಸೌಜನ್ಯನಿಗೆ ನ್ಯಾಯ ಕೊಡುವ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವಂಥದ್ದು ನಿಲ್ಲಬೇಕು. ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್, ಇದಿಷ್ಟು ಹಿಂದೂ ಮುಖಂಡ ಮೋಹನ್ ಗೌಡ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು JS ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದ ಈಗ ರಣಭೂಮಿಯಲ್ಲಿ ಲೀಗಲ್ ಲಡಾಯಿ ನಡೀತಾ ಇದೆ.
ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಆರಂಭದಿಂದಲೂ ಕೇಳಿ ಬಂದಿತ್ತು. ಸೆಂಥಿಲ್ ಸಮೀರ್ ವಿರುದ್ಧ ಈಗ ಕೇಸರಿ ಪಡೆ ನಿಗಿ ನಿಗಿ ಅಂತ ಇದೆ, ಕಿಡಿಕಾರ್ತಾ ಇದ್ದಾರೆ. ಕರ್ನಾಟಕದ ಪ್ರತಿ ಠಾಣೆಯಲ್ಲೂ ಕೂಡ ದೂರು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಆ ನಿಟ್ಟಿನಲ್ಲಿ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳನ್ನ ಹೇಳಿರೋದು, AI ಮೂಲಕ ವಿಡಿಯೋಗಳನ್ನು ಮಾಡಿರೋದು, ಇದೆಲ್ಲದರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂ ಸಂಘಟನೆಗಳು ಈಗ ಮೆಗಾ ಅಭಿಯಾನವನ್ನ ಆರಂಭ ಮಾಡಿದೆ. ಧರ್ಮಸ್ಥಳ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಷಡ್ಯಂತ್ರ. ಸಮೀರ್, ಶಶಿಕಾಂತ್, ಸೆಂಥಿಲ್ ಮೂಲಕ ಕುತಂತ್ರವನ್ನ ಮಾಡಿಸಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡರಾದಂಥ ಮೋಹನ್ ಗೌಡ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿತೂರಿ ಕರ್ತರ ವಿರುದ್ಧ ಸಿಡಿದೆದ್ದಿದ್ದಾರೆ ಈಗ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು. ಕಾಂಗ್ರೆಸ್ ಹೈಕಮಾಂಡ್ ಈ ಷಡ್ಯಂತ್ರವನ್ನ ಮಾಡಿಸ್ತಾ ಇರೋದು ಅನ್ನುವಂಥ ಆರೋಪ ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ಮೋಹನ್ ಗೌಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಯಾರು ಪಿತೂರಿಯನ್ನ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನಮ್ಮ ಅಭಿಯಾನ. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಯೂಟ್ಯೂಬರ್ ಸಮೀರ್ ಹಾಗೂ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಇದೀಗ ಒಂದು ಕಡೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಅವರ ವಿರುದ್ಧ ಇದೀಗ ರಾಜ್ಯದ ಎಲ್ಲ ಠಾಣೆಗಳಲ್ಲಿ ದೂರು ನೀಡಲು ಮುಂದಾಗಿದ್ದಾರೆ. ಈ ಒಂದು ಸಭೆ ಮಾಡಲು ಮುಂದಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಡಲು ಸಿದ್ಧರಾಗಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಹಿಂದೂಪರ ಮುಖಂಡ ಮೋಹನ್ ಗೌಡ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನೀವು ಸಹ ನೋಡ್ತಿರ್ಬೋದು. ರಿಪಬ್ಲಿಕ್ ಕಂಡ ಪ್ರತಿಯೊಂದು ಸುದ್ದಿಯನ್ನು ತಿಳಿದಿರ್ತದೆ, ಯಾವ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಎಂಬುದು. ಈಗ ನೀವು ಸಹ ಒಂದು ಕಡೆ ಸಮೀರ್ ಅವರನ್ನು ಅರೆಸ್ಟ್ ಮಾಡಿ, ಯಾವಾಗ ಅರೆಸ್ಟ್ ಅಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದೀರಾ, ಮತ್ತೊಂದು ಕಡೆ ಆ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದೀರಾ. ಸರ್, ಏನು ಸರ್ ಮುಂದಿನ ಏನು ಪ್ಲ್ಯಾನ್ ಇದೆ ಅಂತ ನಿಮ್ಮದು? ಈಗ ಧರ್ಮಸ್ಥಳದ ವಿಷಯದ ಬಗ್ಗೆ ಸ್ವತಃ ಉಪಮುಖ್ಯಮಂತ್ರಿಗಳು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರು ಇದರ ಹಿಂದೆ ಒಂದು ಎಡಪಂಥೀಯರ ಒತ್ತಡ ಇದೆ ಅಂತೇಳಿ ಹೇಳಿದ್ದಾರೆ. ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ SIT ತನಿಖೆ ಪೂರ್ಣ ಆಗುವ ಮೊದಲೇ, SIT ಅಧಿಕೃತ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮೊದಲೇ ಭಾಳಷ್ಟು ಜನ ಯೂಟ್ಯೂಬರ್ಸ್ಗಳು ಏನು ನಕಲಿ ವಿಡಿಯೋಗಳನ್ನು ಮಾಡಿ ಇವತ್ತು ಸಮಾಜದ ನಡುವೆ, ಧರ್ಮದ ನಡುವೆ ದ್ವೇಷ ಬಿತ್ತುವಂಥ, ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಪಮಾನ ಮಾಡುವಂಥ ವ್ಯವಸ್ಥಿತ ಷಡ್ಯಂತ್ರ ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಅದು ಇವತ್ತು ಹಿಂದೂ ಸಮಾಜದಲ್ಲಿ ಅನೇಕ ಆಕ್ರೋಶಗಳಿಗೆ ಕಾರಣ ಆಗ್ತಾಯಿದೆ. ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ದೇವೆ. ಹಿಂದೂ ಕಾರ್ಯಕರ್ತರು ಏನಾದರೂ ಫೇಸ್ಬುಕ್ ಮೇಲೆ ಬರೆದರೆ ತಕ್ಷಣ ಅವ್ರ ಮೇಲೆ FIR ಮಾಡಿ ಅವರಿಗೆ ಜೈಲು ಶಿಕ್ಷೆಯನ್ನು ಕೊಡ್ತೀರಾ, ಅಂದರೆ FIR ಭಾಗ್ಯವನ್ನು ಕೊಡ್ತೀರಾ. ಇವತ್ತು ಮೊಹಮ್ಮದ್ ಸಮೀರ್ ಅವರು ನಕಲಿ ವಿಡಿಯೋಗಳನ್ನು ಮಾಡಿ ನಮ್ಮ ಧಾರ್ಮಿಕ ಕ್ಷೇತ್ರವನ್ನು, ಧರ್ಮಸ್ಥಳವನ್ನು ಅಪಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಯಾವಾಗ ನೀವು ಬಂಧನವನ್ನು ಮಾಡ್ತೀರಾ? ಇವತ್ತು ವ್ಯವಸ್ಥಿತವಾಗಿ ಇವತ್ತು ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವಂಥ ಪಿತೂರಿ ನಡೀತಾ ಇದೆ. ಇದರ ಹಿಂದೆ ಅನೇಕ ಸಚಿವರು ಹೇಳ್ತಾ ಇದ್ದಾರೆ. ಶಶಿಕಾಂತ್ ಸೆಂಥಿಲ್ ಅಂತೇಳಿ ಒಬ್ಬ ಲೋಕಸಭಾ ಸದಸ್ಯ ಇದರ ಹಿಂದಿದ್ದಾನೆ ಅಂತೇಳಿ. ಹಾಗಾಗಿ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕಾಗಿದೆ. ಯಾಕಂದರೆ ಕೋಟ್ಯಾಂತರ ಹಿಂದೂಗಳು ಅತ್ಯಂತ ಶ್ರದ್ಧೆ, ಭಕ್ತಿ ಭಾವದಿಂದ ಪೂಜಿಸುವಂಥ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಮಾಡಿರುವಂಥ ವಿಡಿಯೋಗಳು ಇವತ್ತು ಕಾನೂನು ಪ್ರಕಾರ ಅಪರಾಧ ಆಗಿದೆ. 153 ಪ್ರಕಾರ ಇವತ್ತು ಧರ್ಮದ ನಡುವೆ ದ್ವೇಷ ಬಿತ್ತುವಂಥದ್ದು, 295A ಮತ್ತು 298 ಪ್ರಕಾರ ಧಾರ್ಮಿಕ ಭಾವನೆಯನ್ನು ನೋವುಂಟು ಮಾಡುವಂಥದ್ದು, ಮತ್ತು IT ಆ್ಯಕ್ಟ್ 2000 ಪ್ರಕಾರ ಈ ರೀತಿ ಒಂದು ವಿಡಿಯೋವನ್ನು ಮಾಡಿ ಇದನ್ನು ಮಾಡುವಂಥದ್ದು ಗಂಭೀರವಾದಂಥ ಅಪರಾಧ ಇದೆ. ಈಗಾಗಲೇ ಈ ಪ್ರಕಾರ ವಿಡಿಯೋವನ್ನು ಮಾಡುವಂಥದ್ದು 3 ವರ್ಷ ಜೈಲು ಶಿಕ್ಷೆ ಇದೆ. ಹಾಗಾಗಿ ಇಂಥ ಒಂದು ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆ ನೋವುಂಟು ಮಾಡಿದ್ದಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಎಲ್ಲ ರಾಜ್ಯದ ಎಲ್ಲ ಠಾಣೆಗಳಲ್ಲಿ ಒಂದು ಕಡೆ ಸಮೀರ್ ವಿರುದ್ಧ, ಮತ್ತೊಂದು ಕಡೆ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಏನೋ ದೂರು ದಾಖಲೆ ಮಾಡ್ತಾರೆ ಏನಾದರೂ ತಾವು? ಖಂಡಿತವಾಗಿ ನಾವು ಇದರ ವಿರುದ್ಧ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಖಂಡಿತವಾಗಿ ಎಲ್ಲ ಠಾಣೆಗಳಲ್ಲಿ ದೂರನ್ನು ದಾಖಲು ಮಾಡ್ತೇವೆ. ಮುಕ್ತವಾಗಿ ಬೆಂಬಲವನ್ನು ಕೊಟ್ಟಿದೆ. ಒಟ್ಟಾರೆ ಇವತ್ತು ಸೌಜನ್ಯನಿಗೆ ನ್ಯಾಯ ಕೊಡುವ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವಂಥದ್ದು ನಿಲ್ಲಬೇಕು. ಎಸ್ ಸರ್, ಇದಿಷ್ಟು ಹಿಂದೂ ಮುಖಂಡ ಮೋಹನ್ ಗೌಡ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್